ಬೈಕ್ ಕೊಟ್ಟಾಯ್ತು, ಬಿಗ್ ಬಾಸ್ ಮನೆಯಿಂದ ಬಂದಿದ್ದು ತಗೊಳ್ಳಿ. ಇನ್ನು ಅಲ್ಲಿಂದ ಬಂದಿರುವಂಥ ಒಂದಷ್ಟು ಹಣನ ಅರ್ಹ ಜಾಗಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಇವತ್ತು ಮೊದಲನೇದಾಗಿ ತಗೊಳ್ಳಿ. ಒಳ್ಳೇದಾಗ್ಲಿ. ಅವ್ರ ಫೀಸ್ ಕಟ್ಟಿ. ಎಲ್ಲರ ಬಾಯಲ್ಲೂ ಮೋಸಗಾರ ಅಂತ ಕರೆಸಿಕೊಳ್ತಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಸದಾ ಒಳ್ಳೆಯ ಕೆಲಸದಿಂದಲೇ ಸುದ್ದಿಯಲ್ಲಿರ್ತಾರೆ. ಡ್ರೋನ್ ಪ್ರತಾಪ್ ಈವರೆಗೂ ಏನೆಲ್ಲ ಮಾತು ಕೊಟ್ಟಿದ್ರು ಅದೆಲ್ಲವನ್ನ ಪಾಲಿಸ್ತಾ ಬಂದಿದ್ದಾರೆ. ಹಾಗಾಗಿ ಡ್ರೋನ್ ಪ್ರತಾಪ್ ಮೇಲೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಿದೆ. ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಪ್ರತಾಪ್ ಅನೇಕರ ಬಾಳಿಗೆ ಬೆಳಕಾಗಿದ್ದಾರೆ. ಇದೀಗ ಡ್ರೋನ್ ವೃದ್ಧೆಯ ಬಾಳಿಗೆ ಬೆಳಕಾಗಿದ್ದಾರೆ. ಪ್ರತಾಪ್ನ ಜನಸೇವೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಕೊಂಡಾಡ್ತಿದ್ರೆ, ಇನ್ನು ಕೆಲವರು ಬಿಗ್ ಬಾಸ್ ಸೀಸನ್ 10ರ ಉಳಿದ ಸ್ಪರ್ಧಿಗಳಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಸಿಂಹಿಣಿ ಆನೆ ಕಾಡು ಸೇರಿಕೊಳ್ತು, ಅಜ್ಜಿ ಪಾಲಿಗೆ ಡ್ರೋನ್ ಬೆಳಕಾದ್ರು ಅಂತ ಹೇಳ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಯಾರಿಗೆ ಸಹಾಯ ಮಾಡಿದ್ರು, ಉಳಿದ ಸ್ಪರ್ಧಿಗಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ದು ಯಾಕೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಳೆ ಬಂದ್ರೆ ಸುರುತ್ತಾ? ನೆನಿತೀನಿ. ನೆನಿತೀರಾ? ನನಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹೆಣ್ಣು ಸರಿಯಾಗಿ ನೋಡೋದಿಲ್ಲ. ಆಮೇಲೆ ಹೇಳ್ತೀನಿ, ನನ್ನ ಪರ್ಸನಲ್ ಲೈಫ್ ಎಷ್ಟೋ ಇದೆ. ಆಮೇಲೆ ಇಲ್ಲಿ ಅಳ್ಬೇಡಿ. ಹುಟ್ಟೋಬ್ಬದ ದಿವಸ ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ ಕಣ್ಣು ಆಪ್ರೇಷನ್ ಮಾಡಿಸ್ತೀನಿ ಬಡವರಿಗೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಮೊದಲನೇದಾಗಿ ಅಜ್ಜಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ದೀವಿ. ಅಜಯ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಬಗ್ಗೆ ಸಾರ್ವಜನಿಕ ವಲಯದಲ್ಲಿದ್ದ ಅಭಿಪ್ರಾಯಗಳು ಬದಲಾಗಿವೆ. ಕಾಗೆ ಪ್ರತಾಪ್ ವಂಚಕ, ಮೋಸಗಾರ ಅಂತ ಕರಿತಾ ಇದ್ದವರ ಕಣ್ಣಿಗೆ ಇವತ್ತು ಡ್ರೋನ್ ಪ್ರತಾಪ್ ಸಾಧಕನಂತೆ, ಇನ್ನು ಕೆಲವರ ಕಣ್ಣಿಗೆ ಬುದ್ಧಿವಂತನಂತೆ, ಮತ್ತಷ್ಟು ಜನರ ಕಣ್ಣಿಗೆ ಮುಗ್ಧನಂತೆ ಕಾಣ್ತಿದ್ದಾರೆ. ಒಂದರ್ಥದಲ್ಲಿ ಗಂಗೆಯಲ್ಲಿ ಮುಳುಗಿ ಎದ್ರೆ ಮಾಡಿದ ಎಲ್ಲಾ ಪಾಪ ಪರಿಹಾರ ಆಗುತ್ತೆ ಎಂಬ ಮಾತಿನಂತೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದ ನಂತರ ಡ್ರೋನ್ ಪ್ರತಾಪ್ ಬದುಕು ಬದಲಾಗಿದೆ. ಸದಾ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳೋ ಮೂಲಕ ಕಷ್ಟದಲ್ಲಿದ್ದವರ ಬಾಳಿಗೆ ಬೆಳಕಾಗ್ತಿದ್ದಾರೆ ಡ್ರೋನ್. ಹೌದು, ಬಿಗ್ ಬಾಸ್ ಸೀಸನ್ 10ರಲ್ಲಿ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ರು. ಈ ವೇಳೆ ಬಂದ ದುಡ್ಡು ಬಹುಮಾನವನ್ನ ಅರ್ಹರಿಗೆ ಕೊಡ್ತೇನಂತ ಹೇಳಿದ್ರು. ರನ್ನರ್ ಅಪ್ ಆಗಿದ್ದ ಪ್ರತಾಪ್ಗೆ 10 ಲಕ್ಷ ರೂಪಾಯಿ ಬಹುಮಾನದ ಜೊತೆಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಉಡುಗೊರೆಯಾಗಿ ನೀಡಲಾಗಿತ್ತು. ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಪ್ರತಾಪ್ ಅಗತ್ಯ ಇರುವ ಯುವಕನೊಬ್ಬನಿಗೆ ಕೊಟ್ಟಿದ್ರು. ಬಳಿಕ ಬಡ ವಿದ್ಯಾರ್ಥಿನಿಗೆ ಆರ್ಥಿಕ ಸಹಾಯ ಮಾಡಿದ್ರು. ಅದಾದ್ಮೇಲೆ ಮಗ ಸೊಸೆ ಇಲ್ಲದೆ 2 ಮೊಮ್ಮಕ್ಕಳನ್ನ ಸಾಕ್ತಿದ್ದ ಅಜ್ಜಿಗೆ ಕೂಡ ಡ್ರೋನ್ ಪ್ರತಾಪ್ ಅವರು ಒಂದಷ್ಟು ತರಕಾರಿ, ಅಕ್ಕಿ ಧಾನ್ಯಗಳನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ಆರ್ಥಿಕ ನೆರವು ಕೂಡ ನೀಡಿದ್ರು. ಇದೀಗ ವೃದ್ಧೆಯೊಬ್ಬರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಕಳೆದ ಜೂನ್ 11ರಂದು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಡ್ರೋನ್ ಪ್ರತಾಪ್ ಆರ್ಥಿಕವಾಗಿ ಹಿಂದುಳಿದ, ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಕಣ್ಣಿನ ಆಪರೇಷನ್ ಮಾಡಿಸುವಂತೆ ಹೇಳಿದ್ರು. ಈಗ ಡ್ರೋನ್ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. 2 ಮಕ್ಕಳಿದ್ರು ಕೂಡ ಗುಡಿಸಿಲಿನಲ್ಲಿ ಇದ್ದುಕೊಂಡು ವಾಸ ಮಾಡ್ತಿದ್ದ ಒಬ್ಬ ಬಡ ಅಜ್ಜಿಯ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ. ಇದರ ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಶಸ್ತ್ರಚಿಕಿತ್ಸೆಯ ನಂತರ ಆ ಅಜ್ಜಿ ಡ್ರೋನ್ ಪ್ರತಾಪ್ಗೆ ಆಶೀರ್ವದಿಸಿದ್ದಾರೆ. ನನಗೆ ಈಗ ಸರಿಯಾಗಿ ಕಣ್ಣು ಕಾಣ್ತಿದೆ. ಇಷ್ಟು ದಿನ ನನಗೆ ಒಬ್ಬ ಮೊಮ್ಮಗ ಇದ್ದ, ಈಗ ಇನ್ನೊಬ್ಬ ಮೊಮ್ಮಗನಾಗಿ ನೀನು ಇದ್ದೀಯಾ. ನನಗೆ ನಿಜವಾಗಿಯೂ ಖುಷಿಯಾಗಿದೆ. ನಿನಗೆ ದೇವರು ಆಯುಷ್ಯ, ಆರೋಗ್ಯ ಕೊಟ್ಟು ಒಳ್ಳೆಯದನ್ನ ಮಾಡಲಿ ಅಂತ ಹರಸಿದ್ದಾರೆ ಅಜ್ಜಿ. ನಾನು ಹೇಳ್ದಲ್ಲ, ನನಗೆ ಒಂದು ಮೊಮ್ಮಗ ಇದ್ದಾನೆ, ಇವಾಗ ದೇವ್ರು ಇನ್ನೊಂದು ಮೊಮ್ಮಗ ಕೊಟ್ಟಿದ್ದ. ಇನ್ನು ಡ್ರೋನ್ ಪ್ರತಾಪ್ ಅವರ ಈ ಮಹತ್ ಕಾರ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಮೆಚ್ಚಿಕೊಂಡಿದ್ದಾರೆ. ಕಾರ್ತಿಕ್ ಮಹೇಶ್ ಟ್ರೋಫಿ ಗೆದ್ದಿರಬಹುದು, ಆದ್ರೆ ಡ್ರೋನ್ ಪ್ರತಾಪ್ ಕೋಟಿ ಜನರ ಮನಸ್ಸನ್ನ ಗೆಲ್ಲುತ್ತಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಬಿಗ್ ಬಾಸ್ ವೇದಿಕೆಯಲ್ಲಿ ನಿಮ್ಮಂತ ವ್ಯಕ್ತಿತ್ವಕ್ಕೆ ಗೆಲುವು ಸಿಗಬೇಕಿತ್ತು ಅಂತ ಅನೇಕರು ಹೇಳಿದ್ದಾರೆ. ನಿಜವಾದ ಮಾನವೀಯ ಸೆಲೆಬ್ರಿಟಿಯಾಗಿ ಬೆಳೆಯುತ್ತಿರೋದು ಪ್ರತಾಪ್ ಮಾತ್ರ ಅಂತ ಇನ್ನೊಬ್ರು ಹೇಳಿದ್ದಾರೆ. ಈ ಆನೆ, ಸಿಂಹಿಣಿ ಎಲ್ಲ ಕಾಡು ಸೇರ್ಕೊಂಡ್ರು, ಪ್ರತಾಪ್ ಮಾತ್ರ ಅಜ್ಜಿಯ ಪಾಲಿಗೆ ದೇವರಾದ್ರು ಅಂತ ಕೂಡ ಮತ್ತೊಬ್ರು ಬರ್ಕೊಂಡಿದ್ದಾರೆ. ಸ್ನೇಹಿತರೆ, ಒಮ್ಮೆ ನಮ್ಮ ಹೆಸರಿಗೆ ಕಳಂಕ ಬಂತು ಅಂದ್ರೆ ಮತ್ತೆ ಯಾರು ಕೂಡ ನಮ್ಮನ್ನ ನಂಬಲ್ಲ. ಆ ಕಳಂಕದಿಂದ ಹೊರಬರೋದು ತುಂಬಾನೇ ಕಷ್ಟ. ಆದ್ರೆ ವಂಚಕ, ಮೋಸಗಾರ ಅಂತ ಕಳಂಕ ಹೊತ್ತುಕೊಂಡಿದ್ದ ಡ್ರೋನ್ ಪ್ರತಾಪ್ ಅನ್ನ ಯಾರು ನಂಬ್ತಿರ್ಲಿಲ್ಲ. ಆದ್ರೆ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಒಂದೊಳ್ಳೆ ವೇದಿಕೆಯಾಯ್ತು. ತನ್ನ ಮೇಲಿದ್ದ ಬ್ಯಾಡ್ ಇಮೇಜ್ ಹೋಗಲು ದೊಡ್ಡ ಮನೆಯು ಸಹಕಾರಿಯಾಯಿತು. ಈಗ ಡ್ರೋನ್ ಪ್ರತಾಪ್ಗೆ ಕೋಟ್ಯಾಂತರ ಮಂದಿ ಅಭಿಮಾನಿಗಳಿದ್ದಾರೆ. ಜನರಿಟ್ಟ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಮಾಜಿಕ ಕೆಲಸ ಮಾಡೋದ್ರ ಜೊತೆಗೆ ಸ್ವಂತ ಕಂಪನಿ ಕಟ್ಟಬೇಕು ಎಂದುಕೊಂಡಿದ್ದ ಡ್ರೋನ್ ಪ್ರತಾಪ್ ಮುಂದಿನ ದಿನಗಳಲ್ಲಿ ಏನು ಮಾಡಲಿದ್ದಾರಂತ ಕಾದು ನೋಡ್ಬೇಕಿದೆ. ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.